ಜನರು ವಾಸ ಮಾಡೋ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡೋದೇ ದೊಡ್ಡ ಸವಾಲಾಗಿ ಹೋಗಿದೆ. ಹೀಗಿರುವಾಗ ಕೋಲಾರದ ಅದೊಂದು ಗ್ರಾಮದಲ್ಲಿ ಜನ ಓಡಾಡೋಕ್ಕೂ ಭಯಪಡೋ ಸ್ಮಶಾನದಲ್ಲಿ ಸುಂದರವಾದ ಶಾಂತಿವನ ಸ್ಥಾಪನೆ ಮಾಡಿ ಇತರೆ ಗ್ರಾಮಗಳಿಗೆ ಮಾದರಿಯಾಗಿದ್ದಾರೆ. ಒಂಥರ ಮಶಾನ ಅಲ್ಲ, ಇದು ಬೇರೆ ರೀತಿನೇ ಇತ್ತು. ಹಾಗೆ ಕೂಡ ಸಿಗ್ತಿರ್ಲಿಲ್ಲ, ಬರೀ ಮುಳ್ಳುಗಿಡಗಳು ಬೆಳ್ಕೊಂಡಿದ್ದು. ಒಂದು 250 ಮರ ಹಾಕಿದ್ರು. ಪಾಳು ಬಿದ್ದ ಸ್ಮಶಾನಕ್ಕೆ ಗ್ರಾಮಸ್ಥರಿಂದ ಪುನಶ್ಚೇತನ ಕಾರ್ಯ. ಸ್ಮಶಾನಕ್ಕೆ ವನದ ಸ್ಪರ್ಶ, ಗ್ರಾಮಸ್ಥರಿಂದ ವಿಭಿನ್ನ ಪ್ರಯತ್ನ. ಸಾಮಾನ್ಯವಾಗಿ ಸ್ಮಶಾನ ಅಂದ್ರೆ ಸಾವಿನ ಸಂದರ್ಭದಲ್ಲಿ ಜನರು ಭೇಟಿ ನೀಡುವ ಸ್ಥಳ. ಕತ್ತಲಾದರೆ ಯಾರೊಬ್ಬರೂ ಓಡಾಡದ ನಿರ್ಜನ ಪ್ರದೇಶ. ಸ್ಮಶಾನವನ್ನ ಕೇವಲ ಅಂತ್ಯ ಸಂಸ್ಕಾರದ ಸ್ಥಳವನ್ನಾಗಿ ನೋಡದೆ ಹಸಿರು ಪರಿಸರದಿಂದ ಶಾಂತಿಯ ವನವನ್ನಾಗಿ ರೂಪಿಸಿದ್ದಾರೆ. ಗಿಡ ಗಂಟೆಗಳಿಂದ ಮುಚ್ಚಿ ಹೋಗಿದ್ದ ಸ್ಮಶಾನವನ್ನೇ ಈಗ ಸುಂದರ ವನವನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಜಿಲ್ಲೆ ದೊಡ್ಡವಲ್ಲಭಿ ಗ್ರಾಮದ ಹೊರವಲಯದಲ್ಲಿರುವಂತಹ ಸುಮಾರು 4 ಎಕರೆ ಜಾಗದಲ್ಲಿರುವ ಸ್ಮಶಾನ ಹಲವು ವರ್ಷಗಳಿಂದ ಪಾಳು ಬಿದ್ದಿತ್ತು. ದೊಡ್ಡ ದೊಡ್ಡ ಜಾಲಿ ಮರಗಳು ಹಾಗೂ ಗಿಡಗಂಟೆಗಳು ಬೆಳೆದು ಸಮಾಧಿಗಳೇ ಕಾಣದಂತಾಗಿದ್ದವು. ಸ್ಮಶಾನಕ್ಕೆ ತೆರಳಲು ಸರಿಯಾದ ರಸ್ತೆಯೂ ಇರಲಿಲ್ಲ. ಸ್ಮಶಾನವೆಂದರೆ ಕೇವಲ ಅಂತ್ಯ ಸಂಸ್ಕಾರ ನೆರವೇರಿಸುವ ಸ್ಥಳವಲ್ಲ, ನಮ್ಮ ಹಿರಿಯರ ನೆನಪುಗಳನ್ನ ಉಳಿಸಿಕೊಳ್ಳುವ ಶಾಂತಿಯ ತಾಣ ಎಂಬ ಆಶಯದೊಂದಿಗೆ ಗ್ರಾಮಸ್ಥರು ಇದೀಗ ಸ್ಮಶಾನದ ಸ್ವಚ್ಛತೆ ಹಾಗೂ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಇದು ಭಾರಿ ಒಂಥರ ಮಶಾನ ಅಲ್ಲ, ಇದು ಬೇರೆ ರೀತಿನೇ ಇತ್ತು. ಬರೀ ಗಲೀಜು ಇದೆಲ್ಲ ಇತ್ತು. ಇದು ಲಕ್ಷ್ಮಣ ಗೌಡರು ಬಂದರು, ಒಂದು ತಿಂಗಳಿಂದನೇ ಬಂದು. ಇದು ಒಂದೇ ಅಲ್ಲ, ಊರದ ಬಗ್ಗೆನೂ ಅಷ್ಟೇ. ಊರಲ್ಲಿ ಏನೇ ಇದ್ದರೂ ಬೇರೆ ಏನೇ ಇರಲಿ, ಊರನ್ನ ನಾವು ಒಂದು ಮಾದರಿ ಗ್ರಾಮ ಮಾಡಬೇಕಂತ ಇದ್ದೀನಿ. ನಿಮ್ಮದೆಲ್ಲ ಸಹಕಾರ ಬೇಕಂತ ಹೇಳಿದ್ದಾರೆ. ನಾವು ಊರಿನ ಜನೆಲ್ಲ ಅವ್ನು ಏನು ಹೇಳಿದ್ರು ನಾವು ಸಹಕಾರ ಕೊಡ್ತೀವಿ. ನಮ್ಮ ಹುಡುಗ ಇದನ್ನೆಲ್ಲ ಒಂದು ವ್ಯವಸ್ಥೆ ಮಾಡಿ ಬಂದರೆ ಯಾರಾದ್ರೂ ಸಂತೋಷ ಪಡೋರು ಶಾಂತಿಧಾಮ ಮಾಡಿದ್ದಾರೆ. ಇವಾಗ ಡಿಫ್ರೆನ್ಸ್ ಸರ್ 100% ನೋಡಿ. ಈಗ ಗಿಡ ಮರ ಬೇರೆ ಹಾಕ್ಸಿದ್ದಾರೆ. ಇವೆಲ್ಲ ಒಂದು 3 ವರ್ಷ ಬೆಳ್ಕೊಂಡ್ರಂತ ಒಳ್ಳೆ ವನ ಇದ್ದಂಗಿರುತ್ತೆ. ತುಂಬ ಒಳ್ಳೆ ಆಲೋಚನೆ. ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಮಾದರಿಯಾಗಿ ನೋಡ್ಬೋದು. ಬೇರೆ ಊರವ್ರು ಬಂದು ಬೇರೆ ಅವರು ಸಹಕಾರ ತಗೋಬೋದು. ಅವ್ರು ಮಾಡಲ್ಲ ಅಂತಲ್ಲ. ಇದು ಒಂದೇ ಅಲ್ಲ, ಇವಾಗ ಮಾಸ್ ಲೈಟ್ ಹಾಕ್ಸಿದ್ದಾರೆ, ಸುಮಾರು ಹಳ್ಳಿಗೆ ಹಾಕ್ಸಿದ್ದಾರೆ. ದೊಡ್ಡವಲ್ಲಭಿ ಗ್ರಾಮದ ಮುಖಂಡ ಹಾಗೂ LG ಫೌಂಡೇಶನ್ ಮುಖ್ಯಸ್ಥ ಲಕ್ಷ್ಮಣ್ ಗೌಡ ಅವರು ಕೆಲ ಗ್ರಾಮಸ್ಥರ ಮನವಿಯ ಮೇರೆಗೆ ಸ್ಮಶಾನವನ್ನ ಸುಂದರ ವನವನ್ನಾಗಿ ರೂಪಿಸುವ ವಿಭಿನ್ನ ಪ್ರಯತ್ನಕ್ಕೆ ಚಾಲನೆ ನೀಡಿದ್ದಾರೆ. ಸ್ಮಶಾನದಲ್ಲಿ ಸಮಾಧಿಗಳ ಸುತ್ತ ಬೆಳೆದು ನಿಂತಿದ್ದ ಗಿಡಗಂಟೆಗಳನ್ನು JCB ಹಾಗೂ ಟ್ರ್ಯಾಕ್ಟರ್ಗಳ ಸಹಾಯದಿಂದ ತೆರವುಗೊಳಿಸಿ ಸಂಪೂರ್ಣ ಸ್ವಚ್ಛಗೊಳಿಸಲಾಗಿದೆ. ಸ್ಮಶಾನಕ್ಕೆ ತೆರಳುವ ದಾರಿಯ ಒತ್ತುವರಿಯನ್ನ ಕೂಡ ತೆರವುಗೊಳಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆಗೆ ಸ್ಮಶಾನದಲ್ಲಿ ವಿವಿಧ ಬಗೆಯ ಹಣ್ಣಿನ ಸುಮಾರು 250 ಗಿಡಗಳನ್ನು ನೆಡಲಾಗಿದೆ. ರಾತ್ರಿ ವೇಳೆಯೂ ಸ್ಮಶಾನಕ್ಕೆ ಬೆಳಕಿನ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಹೈಮಾಸ್ಟ್ ಲೈಟ್ ಅಳವಡಿಸಲು ಕಾಂಕ್ರೀಟ್ ಪಿಲ್ಲರ್ ನಿರ್ಮಾಣ ಕಾರ್ಯವೂ ಕೂಡ ಕೈಗೊಳ್ಳಲಾಗಿದೆ. ದೊಡ್ಡವರಿದ್ದಾಗ ಬಹುಶಃ ಯಾರು ಗೌರವ ಕೊಡ್ತಾರೋ ಕೊಡಲ್ಲೋ ಗೊತ್ತಿಲ್ಲ. ಸತ್ತ ಮೇಲಂತೂ ಎಲ್ಲರೂ ಕೂಡ ಅವರ ದೈವ ಸಮಾನರು ಅಂತೇಳಿ ಅವ್ರು ಪೂಜೆ ಮಾಡೋಂಥ ಪದ್ಧತಿನ ನಮ್ಮ ಭಾಗದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಬರೋಂಥ ಜನಕ್ಕೆ ಅನುಕೂಲ ಆಗಲಿ. ಇವತ್ತು ನಾವು ಬದುಕಿರೋರು ಒಂದು ಚೂರು ಕಲ್ಪಿಸ್ಕೊಂತೀವಿ, ಅಥವಾ ಇಲ್ಲಿರ್ತಕ್ಕಂಥ ಸ್ವರ್ಗಸ್ಥರಾದಂಥ ಹಿರಿಯರಿಗೆ ಒಂದು ನೆರಳು, ಶಾಶ್ವತವಾದಂಥ ನೆರಳು ಕೊಡಬೇಕು. ಒಂದು ಕಾಗೆ ಕೂಡ ಸಿಗ್ತಿರ್ಲಿಲ್ಲ, ಬರೀ ಮುಳ್ಳುಗಿಡಗಳು ಬೆಳ್ಕೊಂಡಿದ್ವು. ಹಾಗಾಗಿ ಈ ಮುಳ್ಳುಗಿಡಗಳನ್ನ ಕಿತ್ತು ಒಂದು 250 ಮರ ಹಾಕಿದ್ದೀವಿ. ಒಂದು ದುಡ್ಡು ಕೊಟ್ಟು ಮಾಡಿದ ಮಾತ್ರಕ್ಕೆ ಎಲ್ಲೂ ಆಗಲ್ಲ. ಅದನ್ನು ಊರಿನ ಸಹಕಾರ ಕೂಡ ಬೇಕಾಗತ್ತೆ. ಆ ಸಹಕಾರ ಪಾಪ ಊರಿನ ಜನ ಕೂಡ ಕೊಟ್ಟರು. ಹಂಗಾಗಿ ಈ ಕೆಲಸ ಮಾಡಿದ್ವಿ. ಹೀಗೆ ಪಾಳು ಬಿದ್ದಿದ್ದ ಸ್ಮಶಾನವನ್ನ ಸ್ವಚ್ಛ, ಹಸಿರು ಹಾಗೂ ಸುಂದರ ತಾಣವನ್ನಾಗಿ ರೂಪಿಸುವ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಈ ಪ್ರಯತ್ನ ಇದೀಗ ಇತರೆ ಗ್ರಾಮಗಳಿಗೂ ಕೂಡ ಮಾದರಿಯಾಗಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.